ಅದ್ರ ಪ್ರೀತಿಯ ಸೋದರ ಹಜರತ್ ಇಮಾಮ್ ಜಾಫರ್ ಅವರು ಪರಲೋಕದ ಬಗ್ಗೆ ಚಿಂತೆ ಮಾಡ್ತಿದ್ರು. ಪರಲೋಕದ ಬಗ್ಗೆ ಏನು ಚಿಂತೆ ಮಾಡಿ ಅಳತಿದ್ರು, ಅಲ್ಲಾಹನ ಕಡೆ ದುವಾ ಮಾಡ್ತಿದ್ರು. ಇಲ್ಲಿ ತನಕ ಬಂದಿದೆ ಹಜರತ್ ಇಮಾಮ್ ಆಜಮ್ ಅಬು ಹನೀಫಾ ರಹಿಮತುಲ್ಲಾ ಅಲೈಹಿ ಶಿಷ್ಯರು ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾ ಅಲೈಹಿ. ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾ ಇವರು ಸೋಫಿ ಸಂತರು. ಇವರು ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾ ಅಲೈಹಿ ಸೋಫಿ ಸಂತರಲ್ಲಿ ಬರುತ್ತಾರೆ. ಇವರು ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾ ಅಲೈಹಿ ಕುರ್ಆನ್ ಮತ್ತು ಹದೀಸ್ನ ಶಿಕ್ಷಣ ಕಲಿದ ನಂತರ ಸೋಫಿ ಆಗಿದ್ರು. ಬರೀ ಅಲ್ಲಾಹನ ಜಿಕ್ರ್ ನಿಲ್ತಿದ್ರು. ಜಿದರ್ ದೇಖತಾ ಹೂಂ ಜಹಾನ್ ದೇಖತಾ ಹೂಂ ನಜರ್ ಮೇ ಹೈ ಬಸ್ತೂ ಹಿ ತು ಯಾ ಇಲಾಹಿ, ಬಸ್ತೂ ಹಿ ತು ಯಾ ಇಲಾಹಿ. ಬರೀ ಅಲ್ಲಾಹನ ಪ್ರೀತಿಯಲ್ಲಿ ಹುಚ್ಚರಾಗಿದ್ರು ಇವರು. ತೆರೆ ಖೌಫ್ ಸೆ ತೇರೆ ಡರ್ ಸೆ ಹಮೇಶಾ ಮ ಥರ್ ಥರ್ ರಹೂಂಗಾ ಬತಾ ಯಾ ಇಲಾಹಿ. ಬರೀ ಭಯ ಪಡ್ಕೊಂತಿದ್ರು ಇವರು. ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾ ಅಲೈಹಿ ಒಂದು ಸಾರಿ ಮನಿ ಚಾವಣಿ ಮೇಲೆ ಕುಂತಿದ್ರು. ಆಕಾಶಕ್ಕೆ ನೋಡಕ್ ಕುಂತಿದ್ರು. ಆಕಾಶಕ್ಕೆ ನೋಡಿದ ಚಿಂತೆ ಮಾಡಕ್ ಕುಂತಿದ್ರು. ಕೈ ಇಟ್ಕೊಂಡು ಚಿಂತೆ ಮಾಡಕ್ ಕುಂತಿದ್ದಾರೆ. ಅದು ಎದರ ಚಿಂತೆ? ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆಕಾಶಕ್ಕೆ ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ ನೋಡಿದ್ರೆ ಇಡೀ ಕತ್ಲಾಗಿದೆ. ಆ ಕತ್ತದಲ್ಲಿ ನೋಡಿದ್ರೆ ಎಷ್ಟು ಒಳ್ಳೆ ರೀತಿ ಸುಂದರ ರೀತಿ ಚಂದ್ರವನ್ನು ಕಂಡು ಬರಾಕ್ ಕುಂತಿದೆ. ನಕ್ಷತ್ರ ನೋಡಿದ್ರೆ ಯಾವ ರೀತಿ ಚಲೋ ರೀತಿ ಕಂಡು ಬರಾಕ್ ಕುಂತಿದೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ ಈ ವಸ್ತುಗಳಿಗೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಿಕ್ಮತಿನ ಬಗ್ಗೆ ಅವ್ರು ಚಿಂತೆ ಮಾಡಕ್ ಕುಂತಿದ್ರು. ಚಿಂತೆ ಮಾಡ್ತಾ ಮಾಡ್ತಾ ಈ ರೀತಿ ಹುಚ್ಚರಾದ್ರು, ಈ ರೀತಿ ಒಳಗಡೆ ಹೋದ್ರು. ಮನಿ ಚಾವಣಿಂದ ಒಂದು ಬ್ಯಾರೆ ಮನೆಯಲ್ಲಿ ಬಿದ್ರು ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾ ಅಲೈಹಿ ಅವರು. ಹೇಗೆ ಆ ಪಕ್ಕದ ಮನೆ ಒಳಗೆ ಬಿಡಬೇಕು, ಆ ಪಕ್ಕದ ಮನೆಯವರು ತಕ್ಷಣ ಏನ್ ನಿಂತು ಏನ್ ಮಾಡಿದ್ರು, ಕಡೆಗೆ ಹತ್ಕೊಂಡ್ರು. ಯಾರಾದ್ರೆ ಕಳ್ಳರ ಬಂದಿರಬಹುದು ನನ್ನ ಮನೆ ಒಳಗೆ ಅಂತ. ಅಲ್ಲಾಹು ಅಕ್ಬರ್. ಆ ಮನಿ ಮಾಲೀಕ್ ಹೇಗೆ ಎದ್ದು ನಿಂದಿರಬೇಕು, ಎಚ್ಚರಾಗಿದ್ದ ನಂತರ ಕಡೆಗೆ ಹತ್ಕೊಂಡು ಹೊರಗಡೆ ಬರುತ್ತಾನೆ. ಯಾರು ಬಂದಿದ್ದಾರೆ ನನ್ನ ಮನೆಯಲ್ಲಿ ಅಂತೂ ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾ ಅಲೈಹಿ ಅವರು ಮನೆ ಒಳಗೆ ಬಿದ್ದಿದ್ದಾರೆ. ಆ ಮನಿದು ಮಾಲೀಕ್ ಬಂದು ಕೇಳುತ್ತಾನೆ, ಐ ದಾವೂದ್ ತಾಯಿ ರಹಿಮತುಲ್ಲಾ ಅಲೈಹಿ, ನೀವು ಮನಿ ಚಾವಣಿ ಮೇಲಿಂದ ಬಿದ್ದಿದ್ದೀರಾ? ಯಾರು ನಿಮ್ಗೆ ದುಃಖಿದ್ರು? ಯಾರು ನಿಮ್ಗೆ ಬೆಳೆಸಿದ್ರು? ಹೇಳ್ರಿ. ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾ ಅಲೈಹಿ ಒಬ್ಬರೇ ಇದ್ರು. ಯಾರು ಅವ್ರ ಜೊತೆಗೆ ಇದ್ದಿದ್ರು? ಅವ್ರು ಏನ್ ಹೇಳಿದ್ರು? ನನ್ಗೆ ಗೊತ್ತಿಲ್ಲ ನಾನು ಹೇಗೆ ಬಿದ್ದಿದ್ದೇನೆ. ಇವರು ಅಲ್ಲಾಹನ ಪ್ರೀತಿಯಲ್ಲಿ ಇಷ್ಟು ಒಳಗಡೆ ಹುಟ್ಟಿದ್ರು. ನಾನು ಎಲ್ಲೇ ಬಿದ್ದಿದ್ದೇನೆ, ನಾನು ಎಲ್ಲೇ ನಿಂತಿದ್ದೇನೆ, ನಾನು ಏನ್ ಮಾಡ್ತೀನಿ ಗೊತ್ತೇ ಇದ್ದಿದ್ದಿಲ್ಲ. ಅವರು ಬರೀ ಅಲ್ಲಾಹನ ಪ್ರೀತಿಯಲ್ಲಿ ಹುಚ್ಚರಾಗ್ತಿದ್ರು.